ಎಲ್ಲರಿಗೂ ವಂದನೆಗಳು. ಇವತ್ತು ಜೋಸೆಫ್ ಪನ್ನಾರ್ ಅವರ ಭಕ್ತರಿಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಅವರು ಯಾವ ರೀತಿ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಅದಕ್ಕಾಗಿ ಯಾಕಂತಂದರೆ ಭಾಳಷ್ಟು ಜನರು ಕೆಲವೊಂದು ರೆಫರೆನ್ಸ್ಗಳನ್ನು ತೋರಿಸಿ ನನಗೆ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅವರು ತೋರಿಸಿರುವಂಥ ವಾಕ್ಯಗಳ ನಿಮಿತ್ತ ಭಾಳಷ್ಟು ಜನರು ದಾರಿ ತಪ್ಪುವ ಅವಕಾಶಗಳಿದ್ದಾವೆ. ಅದರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನನ್ನ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿದ್ದೀರಾ, ಭಾಳಷ್ಟು ಜನರು ಸ್ಟೇಟಸ್ಗೆ ಹಾಕ್ಕೊಂಡಿದ್ದೀರಾ, ಕಾಮೆಂಟ್ಗಳು ಮಾಡ್ತಾ ಇದ್ದೀರಾ, ಲೈಕ್ ಮಾಡಿದ್ದೀರಾ. ಅದಕ್ಕಾಗಿ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನು ಕೂಡ ಅದೇ ರೀತಿಯಾಗಿ ಎಲ್ರಿಗೂ ಶೇರ್ ಮಾಡಿ, ವೈರಲ್ ಮಾಡಿ. ಸತ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇನ್ನು ಮುಖ್ಯವಾಗಿ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ಕಡೆಯವರೆಗೂ ವಿಡಿಯೋ ನೋಡಿ. ಇದು ಸ್ವಲ್ಪ ಲೆಂತ್ ಆಗ್ಬೋದು ಈ ವಿಡಿಯೋ. ಕಡೆಯವರೆಗೂ ವಿಡಿಯೋ ನೋಡಿ. ಕಡೆಯವರೆಗೂ ನೋಡಿದ್ರೇ ನಮಗೆ ಸತ್ಯ ಏನಂತ ಗೊತ್ತಾಗೋದು. ಯಾಕಂದರೆ ಕೆಲವರಿಗೆ ಜಾಸ್ತಿ ಆತ್ರ ತಮ್ಮನೇಲಿ ನೋಡಿಬಿಟ್ಟು ಕಾಮೆಂಟ್ ಬರೆದು ಬಿಡ್ತಾರೆ. ಇನ್ನು ಕೆಲವರಾದರೆ ರೀಲ್ಸ್ ನೋಡ್ದಂಗೆ ಸ್ಕಿಪ್ ಮಾಡಿಬಿಟ್ಟು ಕಾಮೆಂಟ್ ಬರೀತಾ ಇರ್ತಾರೆ. ಅಂಥವ್ರಿಗೇನು ಹೇಳೋಣ? ಸೊ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಈ ಭಕ್ತರು ಒಪ್ಪೋದಿಲ್ಲ. ಯಾಕಂತಂದರೆ ಅವ್ರು ಆಲ್ರೆಡಿ ಒಂದು ಮೈಂಡಲ್ಲಿ ಒಂದು ಫಿಕ್ಸ್ ಆಗೋಗಿದ್ದಾರೆ. ನಾವು ಯಾರ ಮಾತನ್ನು ಕೇಳಬಾರ್ದು ಅಂತ ಫಿಕ್ಸ್ ಆಗಿದ್ದಾರೆ. ಆ ಫಿಕ್ಸ್ ಆಗಿರೋದ್ರಿಂದ ಅವರು ನಮ್ಮ ಮಾತುಗಳನ್ನು ಕೇಳೋದಿಲ್ಲ. ಕೇಳಿದ್ರೂ ಕೂಡ ಅವರು ಗ್ರಹಿಸಿಕೊಳ್ಳುವಷ್ಟು ಜ್ಞಾನ ಅವ್ರಿಗಿಲ್ಲ. ಅದರಿಂದಲೇ ಕೆಟ್ಟ ಕೆಟ್ಟ ಕಾಮೆಂಟ್ಗಳು ಬರೀತಾ ಇರೋದು. ಅವ್ರ ಕ್ರಿಯೆಗಳಿಂದ ಅವರು ಏನು ಯಾರ ಮಾರ್ಗದಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮಗೆ ಯೇಸು ಸ್ವಾಮಿ ಅದನ್ನು ಕಳಿಸ್ಕೊಟ್ಟಿಲ್ಲ. ಆದರೂ ಕೂಡ ಅವ್ರು ಮಾಡುವಂಥ ಕಾಮೆಂಟ್ಗಳ ನಿಮಿತ್ತ ನಾನು ಸಂತೋಷ ಪಡ್ತೀನಿ. ಯಾಕಂತಂದರೆ ಯೇಸು ಸ್ವಾಮಿ ಅದನ್ನೇ ಕಳಿಸಿರೋದು. ನಾವು ಬೈಬಲಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಬಹುದು. ಅದರಿಂದ ನಾವು ಸಂತೋಷ ಪಡಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ನೀವು ಶೇರ್ ಮಾಡಿ, ಲೈಕ್ ಮಾಡಿದ್ರೆ ನನಗೆ ಮೋಟಿವೇಶನ್ ಆಗುತ್ತೆ. ಕಾಮೆಂಟ್ ಮಾಡಿ, ಅದು ಒಳ್ಳೆಯ ರೀತಿಯಲ್ಲಾದರೂ ಮಾಡಿ, ಕೆಟ್ಟದ ರೀತಿಯಲ್ಲಾದರೂ ಮಾಡಿ. ನಿಮ್ಮ ಅಭಿಪ್ರಾಯಗಳವು, ನಾನೇನು ಮಾಡೋಕ್ಕಾಗೋದಿಲ್ಲ. ನೀವು ಕೆಟ್ಟದಾಗಿ ಮಾಡಿದ್ರೂ ಕೂಡ ನಾನು ಸಂತೋಷ ಪಡ್ತೀನಿ, ತೊಂದರೆ ಏನೂ ಇಲ್ಲ. ಇನ್ನು ವಿಷಯಕ್ಕೆ ಬಂದರೆ, ಒಬ್ಬ ವ್ಯಕ್ತಿ ಕಾಮೆಂಟ್ ಮಾಡಿರೋದೇನಂತಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಲ್ಪಟ್ಟಿರುವ ಪ್ರವಾದಿ ಜೋಸೆಫ್ ಪನ್ನಾರ ಅಥವಾ ಯೇಸು ಕ್ರಿಸ್ತನ ಅಂತ ನಾನು ವಿಡಿಯೋ ಮಾಡಿದೆ. ಅದಕ್ಕೆ ಒಬ್ಬನು ಕಾಮೆಂಟ್ ಮಾಡಿರೋದು ಏನಂತಂದರೆ, 15ನೇ ವಚನದಲ್ಲಿರುವಂತಹ ಪ್ರವಾದಿ ಯೇಸು ಕ್ರಿಸ್ತನು, 18ನೇ ವಚನದಲ್ಲಿ ಇರುವಂಥ ಪ್ರವಾದಿ ಜೋಸೆಫ್ ಪನ್ನಾರ್ ಅಂತ ಕಾಮೆಂಟ್ ಮಾಡಿದ್ದಾನೆ. ನಿಜವಾಗಲೂ ಅಂದರೆ ಇದನ್ನ ದೃಷ್ಟಿಯಲ್ಲಿ ಇಬ್ಬರು ಪ್ರವಾದಿಗಳು, ಅಲ್ಲಿ ಇಬ್ಬರು ಪ್ರವಾದಿಗಳಿದ್ದಾರೋ ಒಬ್ಬರು ಪ್ರವಾದಿ ಇದ್ದಾರಾ ನೋಡೋಣ ನಾವು. ಇದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಕೂಡ ನನ್ನ ಹತ್ರ ಚರ್ಚೆ ಮಾಡಿದಾಗ ಆತನ ನಾನು ಹೇಳ್ತಾ ಇರುವಂಥ ಮಾತುಗಳು ಕೇಳೋಕ್ಕೆ ಆತನಿಗೆ ಇಷ್ಟ ಇಲ್ಲ. ಸೊ ಆತನು ಇಬ್ಬರಿದ್ದಾರೆ ಅಂತ ನನಗೆ ಹೇಳಕ್ಕೆ ಬಂದ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ, ಈತನು ನನ್ನ ಡೈವರ್ಟ್ ಮಾಡೋದಕ್ಕಾಗಿ, ಟಾಪಿಕ್ ಡೈವರ್ಟ್ ಮಾಡೋದಕ್ಕಾಗಿ ಅಲ್ಲಿಬ್ಬರಿದ್ದಾರೆ ಅಂತ ಹೇಳ್ತಾ ಇದ್ದಾನೇನೋ ಅಂದ್ಕೊಂಡೆ. ನಿಜ ಹೇಳಬೇಕಂದ್ರೆ ಅದಲ್ಲ. ಅವರು ಇದೇ ರೀತಿಯಾಗಿ ಅವರ ಬೋಧನೆಗಳು ಇದೇ ರೀತಿಯಾಗಿ ಇದ್ದಾವೆ ಅಂತ ಈಗ ಗೊತ್ತಾಯಿತು ನನಗೆ, ಈ ಕಾಮೆಂಟ್ ನೋಡಿದಾಗ. ಸೊ ಇರಲಿ, ಅವರ ಬೋಧನೆಗಳು ಹೇಗಿದ್ದರೂ ನಾವೇನು ಮಾಡೋಕ್ಕಾಗುತ್ತೆ. ಈ ರಹಸ್ಯವಾಗಿ ಬಂದು ಬೋಧನೆಗಳು ಮಾಡೋರೆಲ್ಲನೂ ಈ ರೀತಿಯಾಗಿಯೇ ಮಾಡ್ತಾರೆ. ಅದನ್ನು ನಾವೇನು ಮಾಡೋಣ. ಇನ್ನು ವಿಷಯಕ್ಕೆ ಬಂದರೆ, ಈ ವಿಡಿಯೋ ಜಾಸ್ತಿ ಲೆಂತ್ ಇರುತ್ತೆ. ಸೊ ಹಾಗಾಗಿ ನೀವು ಕಡೆವರೆಗೂ ನೋಡಿ, ಆಮೇಲೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಹೊಸ್ದಾಗಿ ಅಲ್ದಿದ್ರೂ ಹಳೇಬ್ರು ಆಗಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಮಾಡುವ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ನಿಮಿತ್ತ ನೀನು ಕಾಮೆಂಟ್ ಕೂಡ ಮಾಡಬಹುದು, ನಿನ್ನ ಅಭಿಪ್ರಾಯಗಳನ್ನು ತಿಳಿಸಬಹುದು. ಇನ್ನು ವಿಷಯಕ್ಕೆ ಬಂದರೆ, ವಿಷಯ ಏನಂತಂದರೆ, ಅಲ್ಲಿ ಇಬ್ಬರಿದ್ದಾರ ಒಬ್ಬರಿದ್ದಾರ ಅನ್ನೋದಕ್ಕಿಂತ ಮೊದಲು ಆ ಪ್ರವಾದಿಯನ್ನು ದೇವರು ಯಾಕೆ ಕಳಿಸ್ತಾ ಇದ್ದಾರೆ
ಅನ್ನೋದನ್ನು ನಾವು ನೋಡೋಣ. ಯಾಕಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಏನಂತ, ನಾವು ದೇವರು ಈ ಪ್ರವಾದಿಯನ್ನು ಯಾಕೆ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಅಂತ ನಾನು ಹೇಳಿದೆ. ಅದರ ನಿಮಿತ್ತ ಇವಾಗ ಯಾಕೆ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ. ಹಾಗೆಯೇ ಆತನನ್ನು ಗುರುತಿಡೋದು ಹೇಗೆ ಅನ್ನೋದನ್ನು ನೋಡೋಣ. ಆತನು ಯಾವಾಗ ಬರ್ತಾನೆ ಅನ್ನೋದನ್ನು ನೋಡೋಣ. ಆತನು ಬಂದು ಏನು ಮಾತಾಡ್ತಾನೆ ಅನ್ನೋದನ್ನು ನೋಡೋಣ. ಓಕೆನಾ? ಆಮೇಲೆ ಇಲ್ಲಿ ಇಬ್ಬರಿದಾರ ಒಬ್ಬರಿದಾರ ನೋಡೋಣ. ಸೊ ಇನ್ನು ವಿಷಯಕ್ಕೆ ಬಂದರೆ, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಮೋಶೆ ಹೇಳ್ತಾ ಇರುವಂಥ ಮಾತು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ, ಯಾರಿಗೆ ಹೇಳ್ತಾ ಇರೋದು? ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು, ಮೋಶೆ ಹೇಳ್ತಾ ಇರುವಂಥ ಮಾತು, ನನ್ನಂಥ ಪ್ರವಾದಿಯನ್ನು, ದೇವ್ರು ಹೇಳಿರೋ ಮಾತು. ಇನ್ನೊಂದು ಸರಿ ಓದ್ತೀನಿ. ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಇಬ್ಬರು ಪ್ರವಾದಿಗಳಿದ್ದಾರೆ ಅಂತ ವಾದ ಮಾಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಒತ್ತಿ ಹೇಳಬೇಕಾಗಿದೆ. ಇಲ್ಲಿ 15ನೇ ವಚನ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವೆನು. ದೇವರು ಮೋಶೆ ಹತ್ರ ಹೇಳಿರುವಂಥ ಮಾತು. ಈ ಮೋಶೆ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ. ಏನಂತ? ಏರ್ಪಡಿಸುವನು, ಅವನಿಗೆ ನೀವು ಕಿವಿ ಕೊಡಬೇಕು. ಯಾರು? ನೀವು ಇಸ್ರಾಯೇಲ್ ಜನರು. ಏನು ಕಿವಿ ಕೊಡಬೇಕು? ಯಾಕಂತಂದರೆ 16ನೇ ವಚನ, ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ, ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು, ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ಸತ್ಯವು. ಏನಂತೆ? ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದ್ದೀರಾ. ಯಾರು? ಇಸ್ರಾಯೇಲ್ ಪ್ರಜೆಗಳು ಏನಂತ ಹೇಳಿದ್ದಾರೆ? ನಾವು ದೇವರ ಸ್ವರವನ್ನು ಇನ್ನು ಕೇಳಲು ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ನಾವು ಸತ್ಯವು ಅಂತ ನೀವು ಹೇಳಿದ್ದೀರಾ. ಅದಕ್ಕಾಗಿ ದೇವರು, ಆಗ ಯೆಹೋವನು, 17ನೇ ವಚನ, ಆಗ ಯೆಹೋವನು ನನಗೆ, ಯಾರಿಗೆ? ನನಗೆ ಅಂದರೆ ಮೋಶೆಗೆ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆಯದೇ. ಯಾರು? ಇಸ್ರಾಯೇಲ್ ಪ್ರಜೆಗಳು ಹೇಳಿದ ಮಾತು ಒಳ್ಳೆಯದೇ. ಯಾಕಂತಂದರೆ ನನ್ನ ಸ್ವರವನ್ನು ಇವ್ರು ಕೇಳಿದ್ರೆ ಇವ್ರು ತಡ್ಕೊಳ್ಳೋ ಅಷ್ಟು ಶಕ್ತಿ ಇವ್ರಿಗೆಲ್ಲ. ಆದ್ದರಿಂದ ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು, ನಿನ್ನಂಥ, ಯಾರಂತ? ಮೋಶೆ ಅಂತ ದೇವರು ಹೇಳ್ತಾ ಇದ್ದಾನೆ, ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ, ಯಾರಿಗೋಸ್ಕರ? ಇಸ್ರಾಯೇಲರಿಗೋಸ್ಕರ ಏರ್ಪಡಿಸುವೆನು. ಯಾಕೆ ಅಂತ ಹೇಳ್ತಾ ಇದ್ದೀನಿ. 16ನೇ ವಚನ ಕ್ಲೀನಾಗೆ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಯಾಕೆ ಅಂತ. ಯಾಕಂತಂದರೆ ಇಸ್ರಾಯೇಲ್ ಜನರು ದೇವರ ಸ್ವರವನ್ನು ಕೇಳಿದ್ರೆ ಸತ್ತೋಗ್ತೀವಿ ಅಂತ ಅವತ್ತು ಹೇಳಿದ್ದಾರೆ. ಅದಕ್ಕಾಗಿ ದೇವರು ಪ್ರವಾದಿಯನ್ನು ಕಳಿಸ್ತಾ ಇದ್ದಾರೆ. ಅವರ ಸ್ವದೇಶದಲ್ಲಿ ನಿನ್ನಂಥ ಪ್ರವಾದಿಯನ್ನು ನಾನು ಏರ್ಪಡಿಸ್ತೀನಿ ಅಂತ ಮೋಶೆ ಹತ್ರ ಹೇಳಿದ್ದಾನೆ. ಅದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ನಮಗೆ ತಲೆಯಲ್ಲಿ ಏನಾದರೂ ಗುಜ್ಜಿದ್ರೆ, ಮೆದುಳನ್ನೋದು ಇದ್ದರೆ ನಮ್ಗೆ ಅರ್ಥ ಆಗುತ್ತೆ. ತಲೆ ತುಂಬ ಸಗಣಿ ಇಟ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಇಲ್ಲಿ ಇದು ಎಷ್ಟು ಸಾಮಾನ್ಯವಾಗಿದೆ ಅಂತಂದರೆ, ಅಕ್ಷರ ಜ್ಞಾನ ಇಲ್ಲದವರಿಗೂ ಹೇಳಿದ್ರು ಕೂಡ ಅರ್ಥ ಮಾಡಿಕೊಳ್ಳುವಷ್ಟು ಒಂದು ಇದಿದೆ. ಇದಕ್ಕೆ PhD ಮಾಡಬೇಕಾಗಿಲ್ಲ ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಕಾಮನ್ ಸೆನ್ಸ್ ಇದ್ದರೆ ಸಾಕು. ನಿಮ್ಗೆ ಆ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳಿ? ನಿಜವಾಗಿಯೂ ಹೋರೇಬಿನಲ್ಲಿ ಈ ಇಸ್ರಾಯೇಲ್ ಪ್ರಜೆಗಳು ನಿಜವಾಗ್ಲೂ ಕೇಳಿದಾರ? ದೇವ್ರ ಮಾತು ನಾವು ಕೇಳಿದ್ರೆ ಸತ್ತೋಗ್ತೀವಿ, ನೀನೇ ಮಾತಾಡು ಮೋಶೆ ಅಂತ ಏನಾದರೂ ಹೇಳಿದಾರ? ನೋಡೋಣ. ವಿಮೋಚನಾ ಕಾಂಡ 20ನೇ ಅಧ್ಯಾಯ
ಇದು 19-20 ವಚನಗಳು ಸೀನಾಯಿ ಪರ್ವತದಲ್ಲಿ ನಡೆದಂಥ ಒಂದು ಒಡಂಬಡಿಕೆ. ದೇವರು ಅವರನ್ನು ನಿಬಂಧನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ, ದೇವರು ಆಜ್ಞೆಗಳನ್ನು ದಶಾಜ್ಞೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ದೇವರು ಮಾತಾಡಬೇಕಾದ್ರೆ ಇಸ್ರಾಯೇಲ್ ಜನರು ಯಾವ ರೀತಿ ಭಯಪಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ವಿಮೋಚನಕಾಂಡ 20ನೇ ಅಧ್ಯಾಯ 18ನೇ ವಚನ. ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿಯಾಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ, ಇಸ್ರಾಯೇಲರೆಲ್ಲರೂ, ಜನರೆಲ್ಲರೂ ನೋಡಿ ನಡುಗುತ್ತಾ, ಏನಂತೆ, ಗುಡುಗು ಮಿಂಚುಗಳು, ತುತ್ತೂರಿ ಧ್ವನಿಯಾಗುವುದು, ಬೆಟ್ಟದಿಂದ ಹೊಗೆ ಹೊರಡುವುದು, ಜನರೆಲ್ಲರೂ ನೋಡಿ ಯಾವ ರೀತಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡ್ರು. ಹತ್ತಿರ ಅಲ್ಲ, ದೂರದಲ್ಲಿ ನಡುಗುತ್ತಾ. ಮಾಮೂಲಿ ಆಗಲ್ಲ, ನಡುಗುತ್ತಾ ಇದ್ದಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಆ ಒಂದು ಸಂದರ್ಭದಲ್ಲಿ ಅವರು ಭಯ ಹಿಡಿದವರಾಗಿದ್ದಾರೆ ನೋಡಿ. ಆಗ ಮೋಶೆಗೆ, ಆ ಜನರು ಆಗ ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು, ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ಯವು ಎಂದು ಹೇಳಿದರು. ನಿಜಾನೇ. ಮೋಶೆ ಹತ್ರ ಹೇಳಿದ್ದು ಏನಂತ, ಮೋಶೆ ನೀನೇ ಮಾತಾಡಪ್ಪ, ದೇವರ ಸ್ವರವನ್ನು ನಾವು ಕೇಳೋದಿಕ್ಕಾಗಲ್ಲ, ಒಂದು ವೇಳೆ ನಾವು ಕೇಳಿದ್ರೆ ನಾವು ಸತ್ತೋಗ್ತೀವಿ. ಆ ಗುಡುಗು ಮಿಂಚುಗಳು, ಏನು ಪರ್ವತದಿಂದ ಹೊರಡ್ತಾ ಇರುವಂಥ, ಬೆಟ್ಟದಿಂದ ಹೊಗೆ ಹೊರಡ್ತಾ ಇದೆಯಲ್ವಾ, ಇದನ್ನೆಲ್ಲ ನೋಡಿ ನಡುಗುತ್ತಾ ಇದ್ದಾರೆ. ಯಾಕಂತಂದರೆ ಇವರು ಐಗುಪ್ತ ದೇಶದಲ್ಲಿದ್ದಾಗ ವಿಗ್ರಹಾರಾಧನೆಗಳು ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ನೇರವಾಗಿ ದೇವರೇ ಮಾತಾಡಿದ್ದನ್ನು ಇವರು ಎಂದು ಕಂಡಿಲ್ಲ. 400 ವರ್ಷಗಳ ಕಾಲ ಅಲ್ಲಿ ಗುಲಾಮರಾಗಿ ಜೀವಿಸ್ತಾ ಇದ್ರು. 400 ವರ್ಷಗಳ ಕಾಲ ಅವರು ವಿಗ್ರಹಾರಾಧನೆಯಲ್ಲಿದ್ದರು. ಆದರೆ ಆಚಾರಗಳು ಮಾಡ್ತಾ ಇದ್ರು, ಜಾತ್ರೆಗಳು ಮಾಡ್ತಾ ಇದ್ರು, ಹಬ್ಬಗಳು ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು ಕೂಡ ಇವರೊಂದಿಗೆ ನೇರವಾಗಿ ದೇವರು ಮಾತಾಡಿದ್ದು ಇವರಿಗೆ ಯಾವತ್ತೂ ಇವರ ಅನುಭವಕ್ಕೆ ಬಂದಿಲ್ಲ. ಆದರೆ ಫಸ್ಟ್ ಟೈಮು ದೇವರ ಸ್ವರವನ್ನು ಕೇಳಿದ್ರು. ಆ ದೇವರು ಎಷ್ಟರ ಮಟ್ಟಿಗೆ ಭಯಂಕರವಾಗಿದ್ದಾನೆ ಅನ್ನೋದನ್ನು ಅವರು ಫಸ್ಟ್ ಟೈಮ್ ಕೇಳಿದ್ರು, ನೋಡಿದ್ರು. ನೋಡಿದಾಗ ಭಯ ಹಿಡಿದವರಾಗಿ ಮೋಶೆ ಹತ್ರ ಹೇಳ್ತಾ ಇದ್ದಾರೆ, ಮೋಶೆ ನೀನೇ ಮಾತಾಡು, ನಾವು ದೇವರ ಸ್ವರವನ್ನು, ಅಗ್ನಿ ಜ್ವಾಲೆಯನ್ನು ನೋಡಿದ್ರೆ ನಾವು ಸತ್ತೋಗ್ತೀವಿ ಅನ್ನೋ ಭಯ ಅಂತ ಮೋಶೆ ಹತ್ರ ಕೇಳ್ಕೊಂಡಿದ್ದಕ್ಕಾಗಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನೋಡಿ ದೇವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 16ನೇ ವಚನ. ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು, ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದ್ದಿರಷ್ಟೇ. ಆಗ ದೇವರು ಹೇಳ್ತಾ ಇದ್ದಾರೆ, ಆಗ ಯೆಹೋವನು ನನಗೆ, ಯಾರಿಗೆ, ಮೋಶೆಗೆ, ಮೋಶೆ ಪ್ರಸಂಗ ಮಾಡ್ತಾ ಇರೋದ್ರಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಆಗ ನನಗೆ ಇವರು ಹೇಳಿದ ಮಾತು ಒಳ್ಳೆಯದೇ, ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇಲ್ಲಿಬ್ಬರು ಕಾಣಿಸ್ತಾ ಇದ್ದಾರ ಪ್ರವಾದಿಗಳು. ಯಾಕೆ ಪ್ರವಾದಿಯನ್ನ ಏರ್ಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತಂದರೆ, ನೀವು ಆ ರೀತಿ ಕೇಳಿದ್ದಕ್ಕಾಗಿ, ನಾವು ದೇವರ ಸ್ವರವನ್ನು ನಾವು ಕೇಳೋದಿಕ್ಕಾಗಲ್ಲ, ಅದರಿಂದ ನಿನ್ನಂಥ ಪ್ರವಾದಿಯನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇರೋದು. ನಿನ್ನಂತ ತಕ್ಷಣವೇ ಇನ್ನೊಬ್ಬ ಪ್ರವಾದಿ ಬಂದಿದ್ದಾನೆ ಅಂತಲ್ಲ ಅರ್ಥ. ತಲೆಯಲ್ಲಿ ಏನಾದರೂ ಸ್ವಲ್ಪ ಮೆದುಳನ್ನೋದಿದ್ರೆ ಅದು ಕೆಲಸ ಮಾಡಿದ್ರೆ ಅರ್ಥ ಆಗುತ್ತೆ. ಅಕ್ಷರ ಜ್ಞಾನ ಇಲ್ಲದವ್ರಿಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಇದಕ್ಕೆ PhDಗಳು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಡಿಗ್ರಿಗಳು ಮಾಡಿರೋ ಅವಶ್ಯಕತೆಗಳು ಇಲ್ಲ. ಇಲ್ಲಿ
ಜಸ್ಟ್ ಕಾಮನ್ ಸೆನ್ಸ್ ಇದ್ರೆ ಸಾಕು, ಅಷ್ಟೊಂದು ಸರಳವಾದ ಭಾಷೆಯಲ್ಲಿ ಬರೆದಿದ್ದಾರೆ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನ ನಾನು ಇನ್ನೊಂದು ವಾಕ್ಯವನ್ನು ತೋರಿಸ್ತೀನಿ. ಹೊಸ ಒಡಂಬಡಿಕೆಯಲ್ಲಿ ಆಗ ನೀವು ಆ ಜಾತಿಗೆ ಸೇರಿದವರ ಅಲ್ವಾ ಅನ್ನೋದು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಅವರು ಸತ್ಯದ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ನೀವು ಈ ಕಳ್ಳಬೋಧಕರು ಈ ರಹಸ್ಯವಾಗಿ ಬೋಧನೆ ಮಾಡ್ತಾ ಇದ್ದಾರಲ್ವಾ, ಇವರು ನಿಮ್ಮ ಹತ್ರ ಬಂದು ಈ ಸುಳ್ಳು ಬೋಧನೆ ಹೇಳುವ ತನಕ ನೀವು ನಿಜವಾಗ್ಲೂ ಬೈಬಿಲ್ ತೆಗೆದು ಸರಿಯಾಗಿ ಓದಿರೋದಿಲ್ಲ, ಭಯಭಕ್ತಿಯಿಂದ ಜೀವಿಸಿಲ್ಲ, ಹೆಸರಿಗೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರ್ತಾರೆ ಅಷ್ಟೇ. ಪಾಸ್ಟರ್ಸು ಏನು ಹೇಳ್ತಾ ಇದ್ದಾರೆ, ಬೋಧಕರು ಏನು ಹೇಳ್ತಾ ಇದ್ದಾರೆ, ಅದ್ರ ಪ್ರಕಾರ ನಾವು ನಡೀತಾ ಇದ್ದೀವಾ ಇಲ್ವಾ ಅಂತ ನೀವು ಸತ್ಯದಲ್ಲಿ ನಾವು ನಡಿಬೇಕು ಅಂತ ನೀವು ಆಸೆ ಪಟ್ಟಿಲ್ಲ. ಅದಕ್ಕೆ ನಿಮಗೆ ದೇವರೇ ಅಂಥವ್ರನ್ನ ನಿಮ್ಮ ಬಳಿಗೆ ಕಳಿಸಿರೋದು. ನೋಡಿ ಇಲ್ಲಿ, ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸುಳ್ಳನ್ನು ನಂಬೋದಕ್ಕೆ ಬಿಟ್ಟಿದ್ದಾನೆ. ನೀವು ಮೊದಲೇ ದೇವರನ್ನ ಪ್ರೀತಿ ಮಾಡಿದರೆ, ಸತ್ಯವನ್ನು ಪ್ರೀತಿ ಮಾಡಿದರೆ, ಸತ್ಯದ ಮೇಲೆ ಪ್ರೀತಿ ಇಟ್ಟಿದ್ರೆ ಆ ಕಳ್ಳರು ನಿಮ್ಮ ಹತ್ರ ಬರೋರೇ ಅಲ್ಲ. ಅದಕ್ಕೆ ನೀವು ಹಿಡ್ಕೊಂಡಿರೋ ಮೊಲಕ್ಕೆ 3 ಕಾಲು ಅಂದರೆ ನಂಬಬೇಕು. ನಾವು ಹೇಳೋದನ್ನು ನೀವು ಕೇಳೋದಿಲ್ಲ. ಅಲ್ಲಿ 2 ಪ್ರವಾದಿಗಳಿದ್ದಾರಂತೆ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದ್ರೆ ಸಾಕು, ಬೇರೆ ಬೇಕಾಗಿಲ್ಲ. ಬಂದ್ಬಿಡ್ರಿ ಕಾಮೆಂಟ್ಗಳು ಮಾಡೋಕ್ಕೆ ಕೆಟ್ಟ ಕೆಟ್ಟ ಭಾಷೆಗಳಿಂದ. ನಿಮ್ಮ ಕಾಮೆಂಟ್ಗಳಿಂದಲೇ ಗೊತ್ತಾಗುತ್ತೆ ನಿಮ್ಮ ಸ್ವಭಾವಗಳು, ನೀವು ಯಾವ ಮಾರ್ಗದಲ್ಲಿದ್ದೀರಾ ಅಂತ ಪರಿಶೀಲನೆ ಮಾಡಬೇಕು. ಒಬ್ಬ ವ್ಯಕ್ತಿ ಇದು ಹೇಳ್ತಾ ಇದ್ದಾನಲ್ವಾ, ಸತ್ಯನ ಅಸತ್ಯನ ಅಂತ ಪರಿಶೀಲನೆ ಮಾಡಬೇಕು. ವ್ಯಕ್ತಿಯನ್ನು ಆರಾಧಿಸ್ತಾ ಇದ್ದೀರಾ ಇವತ್ತು ನೀವು, ಈತನೇ ದೇವರು ಕಳಿಸಿದ ಪ್ರವಾದಿ ಅಂತ. ಯಾಕೆ ಪ್ರವಾದಿಯನ್ನು ದೇವರು ಏರ್ಪಡಿಸಿದ್ದಾರೆ ಅಂತ ನಾನು ಇವಾಗ ನಿಮಗೆ ತೋರಿಸಿದೆ. ಈಗ ಆ ಪ್ರವಾದಿಯನ್ನು ಹೇಗೆ ಗುರುತಿಡಿಬೇಕು? ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಇದು ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆವಳು. ಗುರುತು ಹೇಳ್ತಾ ಇದ್ದಾನೆ ದೇವರು. ಆ ಪ್ರವಾದಿ ಯಾವ ರೀತಿ ಜನ್ಮಿಸ್ತಾನೆ, ಯಾವ ರೀತಿ ನಾವು ಗುರುತಿಡಿಬೇಕು ಅಂತ. ಒಂದು ವೇಳೆ ಆ ಪ್ರವಾದಿ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಲಿಲ್ಲ ಅಂತಂದರೆ ನಾವು ನಂಬುವ ಅವಶ್ಯಕತೆ ಇರಲಿಲ್ಲ. ಅದನ್ನು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ
1ನೇ ಅಧ್ಯಾಯ 23ನೇ ವಚನದಿಂದ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ನಾವಿಲ್ಲಿ 23ನೇ ಅನ್ನೋದಕ್ಕಿಂತ 18ನೇ ವಚನದಿಂದ ನಾವು ಓದಿದ್ರೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ ನಾವು ನೋಡೋದಾದರೆ ಒಂದು ಕ್ಲಾರಿಟಿ ಬರುತ್ತೆ. ನಿಜವಾಗಲೂ ಏಷಾಯನು ತೋರಿಸಿದ ಗುರುತು ಇದೇನಾ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಗುರುತಿಡಿಬೋದು. ಅಲ್ಲಿ ದೇವರು ಮೋಶೆ ಹತ್ರ ಹೇಳಿರೋ, ಇಸ್ರಾಯೇಲ್ ಜನರ ಹತ್ರ ಹೇಳುವಾಗ ಯಾವ ರೀತಿ ಹೇಳಿದ್ದಾರೆ ನೋಡಿ. 19ನೇ ವಚನ, ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. 18ನೇ ವಚನದಿಂದ, ಇವರು ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು, ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾರೆ, ನನ್ನಷ್ಟಕ್ಕೆ ನಾನು ಮಾತಾಡ್ತಾ ಇಲ್ಲ, ತಂದೆ ನನಗೆ ಆಜ್ಞಾಪಿಸಿದ್ದನ್ನೇ ನಾನು ಮಾತಾಡ್ತಾ ಇದ್ದೀನಿ ಅಂತ. ಆ ವಾಕ್ಯವನ್ನು ನೋಡಿ ಯೇಸು ಕ್ರಿಸ್ತನ ಆ ಪ್ರವಾದಿ ಅಂತ ನಾವು ಗುರುತಿಡಿಬೋದು. ನೋಡಿ, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ಯಾರ ಮಾತುಗಳು? ದೇವರ ಮಾತುಗಳು. ನನ್ನ ಮಾತುಗಳನ್ನು ನುಡಿಸುವೆನು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7 ಅಧ್ಯಾಯಗಳು, 5, 6, 7 ಈ 3 ಅಧ್ಯಾಯಗಳು ಬೆಟ್ಟದ ಮೇಲೆ ಪ್ರಸಂಗ. ಮೊಟ್ಟ ಮೊದಲನೇ ಸಾರಿ ಯೇಸು ಸ್ವಾಮಿ ಪ್ರಸಂಗ ಮಾಡುವಂಥದ್ದು. ಆತನು ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದಾನೆ? ಆತನು ಪ್ರಸಂಗ ಮಾಡಿದಾಗ ಪ್ರಸಂಗ ಮುಗಿದ ತಕ್ಷಣ ಅವರು ಅಲ್ಲಿದ್ದಂಥ ಎಲ್ಲ ಜನರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಒಂದ್ಸರಿ 28ನೇ ವಚನ, 7ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28ನೇ ವಚನ. ಪ್ರಸಂಗ ಎಲ್ಲ ಮುಗಿದಾದ ಮೇಲೆ ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಅಧಿಕಾರವಿದ್ದವನಂತೆ. ಇದಕ್ಕೂ ಮೊದಲು ಉಪದೇಶ ಮಾಡ್ತಾ ಇದ್ರು ಶಾಸ್ತ್ರಿಗಳು, ಬೋಧಕರು. ಆದರೆ ಈತನ ಹಾಗೆ ಮಾಡ್ತಾ ಇಲ್ಲ, ಅಧಿಕಾರವಿದ್ದವನಂತೆ. ನೋಡಿ, 24ನೇ ವಚನದಿಂದ ನಾನು ಓದೋಣ. 7ನೇ ಅಧ್ಯಾಯ 24ನೇ ವಚನ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಈ ನನ್ನ ಮಾತುಗಳು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಯು ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸಿಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ಧಡಮ್ಮನೆ ಕಡುಕೊಂಡು ಬಿತ್ತು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತುಗಳು ಬರೀ ಮಾತುಗಳ, ಬರೀ ಬೋಧನೆಯ ಅಸ್ಥಿವಾರ ಆಗ್ತಾ ಇದ್ದಾನೆ. ಇದರಲ್ಲಿ ನೀವು ನೆಲೆಗೊಳ್ಳಬೇಕು, ಇದರಲ್ಲಿ ನೀವು ನಿಂತ್ಕೋಬೇಕು ಅಂತ. ಇದನ್ನೇ ಅಲ್ವಾ ದೇವರಲ್ಲಿ ಹೇಳಿದ್ದು, ಅವನ ಬಾಯಲ್ಲಿ ನನ್ನ ಮಾತುಗಳನ್ನು ನುಡಿಸುವೆನು ಅಂತ. ಯೇಸು ಸ್ವಾಮಿ ಹೇಳ್ತಾ ಇರೋದೇನಿಲ್ಲಿ? ಅಲ್ಲಿ ಒಂದು ಕಡೆ ಹೇಳ್ತಾರೆ, ಯೋಹಾನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ, ಅಥವಾ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನಷ್ಟಕ್ಕೆ ನಾನು ಮಾತಾಡ್ತಾ ಇಲ್ಲ ಅಂತ. ನನ್ನ ತಂದೆ ಆಜ್ಞಾಪಿಸಿದ್ದನ್ನೇ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇಲ್ಲಿ ನೋಡಿ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ,
ಅಂದರೆ ಅಸ್ಥಿವಾರ ಆಗ್ತಾ ಇದ್ದಾನೆ. ಇದರ ಮೇಲೆ ನಿಂತ್ಕೋಬೇಕು. ಈ ವಾಕ್ಯಗಳು, ಈ ದೇವರ ಮಾತುಗಳ ಮೇಲೆ ನೆಲೆಯಾಗಿರಬೇಕು. ಆಗ ಬಿದ್ದೋಗೋದಿಲ್ಲ ಅವನು ಅಂತ. ನೀವುಗಳು ಇದೇ ಮಾತುಗಳ ಮೇಲೆ ನೀವು ನೆಲೆಯಾಗಿದ್ದಿದ್ರೆ ನೀವು ಬೀಳ್ತಾ ಇರಲಿಲ್ಲ ಅವರ ಬಲೆಗೆ. ದೀಕ್ಷಾ ಸ್ನಾನ ತಗೊಂಡ್ಬಿಟ್ರಿ, ಚರ್ಚ್‌ಗೆ ವಾರ ವಾರ ಹೋಗ್ತಾ ಇದ್ದೀರಾ, ಪ್ರಯೋಜನ ಏನು? ನಿಮ್ಮಲ್ಲಿ ಮಾರು ಮನಸ್ಸಿಲ್ಲ. ದೇವರ ಕಡೆಗೆ ನೀವು ತಿರುಗಿಲಿಲ್ಲ. ನಿಮ್ಮ ಸಮಸ್ಯೆಗಳಿಗಾಗಿ ದೇವರ ಚರ್ಚ್‌ಗೆ ಬಂದಿದ್ದೀರಾ. ದೀಕ್ಷಾ ಸ್ನಾನ ತಗೊಂಡಿದ್ದೀರಾ. ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ. ಅಷ್ಟೇ ಹೊರತು ನಿಮ್ಮ ಪಾಪಗಳನ್ನು ತೊಳ್ಕೋಬೇಕು ಅಂತ ನೀವೆಂದೂ ಅಂದುಕೊಂಡಿಲ್ಲ. ಅಪೊಸ್ತಲರು ಬೋಧನೆ ಮಾಡಬೇಕಾದ್ರೆ ಕೇಳಿದ್ರು, ಇವಾಗ ನಾವೇನು ಮಾಡಬೇಕು ಅಂತ. ಅಲ್ಲಿದ್ದಂಥ ಜನರು, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ. ಪೇತ್ರನ ಪ್ರಸಂಗ ಮಾಡಿದ ಮೇಲೆ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು? ಅವರು ಪ್ರಸಂಗ ಮಾಡಿದ್ದು ಯಾವ ರೀತಿ? ನೀವು ಚರ್ಚ್‌ಗೆ ಬಂದರೆ ನಿಮಗೆ ಕಷ್ಟಗಳು ಹೋಗ್ತವೆ, ರೋಗಗಳು ಹೋಗ್ತವೆ, ಅಷ್ಟೈಶ್ವರ್ಯ ಬರುತ್ತೆ, ಐಷಾರಾಮಿ ಜೀವನವನ್ನು ನಡೆಸ್ಬೋದು ಅಂತ ಪ್ರಸಂಗ ಮಾಡಲಿಲ್ಲ ಅವರು. ನೀವು ಶಿಲುಬೆಗೆ ಹಾಕಿದಂಥ ಯೇಸು ಯಾರು ಅನ್ನೋದನ್ನು ಪರಿಚಯ ಮಾಡಿಕೊಟ್ರು. ಆತನೇ ರಕ್ಷಕನು ಅಂತ ಹೇಳಿದ್ನು. ಆಗ ಅಂದರೆ ಒಬ್ಬ ರಕ್ಷಕನನ್ನು ನಾವು ಶಿಲುಬೆಗೆ ಹಾಕಿದ್ವಾ? ಭಯ ಹಿಡಿತು. ಯಾವ ರೀತಿ ನೋಡಿ ಇಲ್ಲಿ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಏನಂತೆ? ಅಲುಗನೆಟ್ಟಂತಾಗಿ ಅಂದರೆ ಭಯ ಹಿಡಿದವರಾಗಿ. ಅವರಿಗೆ ಒಂದು ಸಾರಿ ಅವರ ಹೃದಯದಲ್ಲಿ ಒಂದು ಗುಡುಗು ಮಿಂಚು ಬಂದಂಗಾಗಿದೆ. ಅಷ್ಟು ಭಯ ಹಿಡಿದವರಾಗೋಗಿದ್ದಾರೆ. ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದಕ್ಕೆ ಇವಾಗ ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಪೇತ್ರನು ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಕೊಳ್ಳಿರಿ. ಆ ರೀತಿಯಾಗಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನೀವು ದೀಕ್ಷಾ ಸ್ನಾನ ತಗೊಂಡಿದ್ರೆ ಅವ್ರ ಬಲೆಯಲ್ಲಿ ಬೀಳ್ತಾ ಇರಲಿಲ್ಲ. ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಚರ್ಚಿಗೆ ಬಂದು ನಿಮ್ಗೆ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಾಗ ದೇವರು ನಿಮ್ಮ ಹತ್ರ ಭ್ರಮೆಯನ್ನು ಕಳಿಸಿದ್ದಾರೆ. ಅದಕ್ಕೆ ಇವತ್ತು ಅವ್ರ ಬಲೆಯಲ್ಲಿ ಬಿದ್ದು ಆತನ ದೇವರ ಸ್ಥಾನದಲ್ಲಿ ಆತನನ್ನು ಕೂರಿಸಿದ್ದೀರಾ ನೀವು. ನಿಮಗೆ ಗೊತ್ತಾಗ್ತಾ ಇಲ್ಲ, ಆತನ ಆರಾಧನೆ ಮಾಡ್ತಾ ಇದ್ದೀರಾ ನೀವು. ಮನುಷ್ಯನ ಆರಾಧನೆ ಅನ್ನೋದು ದೇವರು ಒಪ್ಪೋದಿಲ್ಲ. ವಿಗ್ರಹಾರಾಧನೆ ದೇವರು ಒಪ್ಪೋದಿಲ್ಲ. ನೀವು ವಿಗ್ರಹಾರಾಧನೆ ಮಾಡ್ತಾ ಇದ್ದೀರಾ, ಮನುಷ್ಯನನ್ನು ಆರಾಧನೆ ಮಾಡ್ತಾ ಇದ್ದೀರಾ. ಆತನನ್ನು ಒಂದು ಮಾತು ಅನ್ನಕ್ಕಿಲ್ಲ, ನಿಮಗೆ ಕೋಪ ಬಂದ್ಬಿಡ್ತಾ ಇದೆ. ಯೇಸು ಕ್ರಿಸ್ತನನ್ನು ಏನೇ ಮಾತಾಡಿದ್ರೂ ಕೂಡ ನಿಮಗೆ ಕೋಪ ಬರೋದಿಲ್ಲ. ಆದರೆ ನೀವು ನಿಮ್ಮ ದೇವರಾದ ಈ ಜೋಸೆಫ್ ಪೊನ್ನಾರನ ಒಂದು ಮಾತನ್ನಕ್ಕಿಲ್ಲ. ನಾನು ಬೇಕಾಗಿ ಮಾತಾಡ್ತಾ ಇಲ್ಲ, ಅದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಅವ್ರಿಗೆ ಯಾವುದೇ ರೀತಿಯಾದಂಥ ವೈಯಕ್ತಿಕ ಇವಿಲ್ಲ, ಸಮಸ್ಯೆಗಳಿಲ್ಲ. ವಾಕ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕೇಳಿ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನ ಕೂಡ ನಿಮಗಿಲ್ಲ ಅಂತಂದರೆ ಏನು ಹೇಳಬೇಕು? ಇಲ್ಲಿ ನೋಡಿದ್ರೆ ಇಬ್ಬರಿದ್ದಾರೆ ಅಂತ ಹೇಳ್ತೀರ. ಇಬ್ಬರಿದ್ದಾರ ಅಲ್ಲಿ? ಬುದ್ಧಿ ಇದೆಯಾ ನಿಮಗೆ? ಇಷ್ಟ ಬಂದಂಗೆಲ್ಲ ಕಾಮೆಂಟ್ಗಳು ಮಾಡೋದು. ಏನಿದೆ, ಕೈಯಲ್ಲಿ ಮೊಬೈಲ್ ಇದೆ, ಏನು ಬೇಕಾದರೂ ಬರೀಬೋದು. ಸುಳ್ಳು ಯಾವುದು, ಸತ್ಯ ಯಾವುದು ಅಂತ ಗ್ರಹಿಸಿಕೊಳ್ಳೋ ಶಕ್ತಿ ಕೂಡ ನಿಮಗಿಲ್ಲ ಅಂತಂದರೆ ನೀವೆಷ್ಟರ ಮಟ್ಟಿಗೆ ಅವರ ಭ್ರಮೆಯಲ್ಲಿದ್ದೀರಾ ಅನ್ನೋದನ್ನು ಒಂದ್ಸರಿ ಜ್ಞಾಪಕ ಮಾಡಿಕೊಡ್ರಿ. ನಾನು ಯಾವನಿಗೂ ಭಯಪಡೋದಿಲ್ಲ, ನೆನಪಲ್ಲಿರಬೇಕು. ಕಾಮೆಂಟ್ಗಳು ನನ್ನ ಚಾನಲಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ. ಅರ್ಥವಾಯ್ತರ? ಭಯ ಪಡೋಷ್ಟು ಅಜ್ಞಾನಿ ನಾನಲ್ಲ.
ನೀವು ಬೆದರಿಸೋಷ್ಟು ಮಾತ್ರಕ್ಕೆ ನಾನು ಬೆದರ್ಕೊಂಡು ಹಾಗೇನಿರೋದಿಲ್ಲ. ಅರ್ಥ ಮಾಡ್ಕೊಳ್ತೀರಾ ಅಂತ ವಿಡಿಯೋಗಳನ್ನ ಮಾಡ್ತೀನಿ. ನೀವು ಒಪ್ಕೊಳ್ಳದಿದ್ರೂ ಪರವಾಗಿಲ್ಲ, ನೀವು ಕೆಟ್ಟ ಕಾಮೆಂಟ್ಗಳು ಮಾಡಿದ್ರೂ ಪರವಾಗಿಲ್ಲ, ಆದರೆ ದೇವರಿಗೆ ವಿರುದ್ಧವಾಗಿ ನಡ್ಕೋಬೇಡ್ರಷ್ಟೆ. ಒಂದು ಸಾರಿ ನೀವು ಮೊಣಕಾಲೂರಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರಿ, ದೇವರೇ ನಮಗೆ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಬೇಕಾಗಿರೋ ಜ್ಞಾನವನ್ನು ನಮಗೆ ದಯಪಾಲಿಸು ಅಂತ ಪ್ರಾರ್ಥನೆ ಮಾಡಿರಿ. ಸಾಕು, ನಿನಗೆ ಬೇಕಾಗಿರೋ ಜ್ಞಾನ ದೇವರು ಕೊಡ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು.